ಆ ಕೃಷ್ಣ ಬಂದ್ರೆ ಎಷ್ಟು, ಬರದೆ ಹೋದರೆಷ್ಟು. ನೊರಜನ್ನ ಹೊಸಕಿದ ಹಾಗೆ ಹೊಸಕಿ ಗಾಳಿಯಲ್ಲಿ ಹಾರಿಸಿಬಿಟ್ಟೆ. ಸಾಗರೋಪಾಂತದ ಅರಸು ಮಕ್ಕಳು, ನಾನು ಭೋಗಿಸಿಬಿಟ್ಟಿರುವ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ನನ್ನ ವಸನಗಳು, ನಾನು ಹಾಕಿ ಹಳತಾದ ಮೇಲೆ ಬೇಸಾಡಿದ ನನ್ನ ಪಾದರಕ್ಷೆಗಳು. ಹಾಗಾದರೆ ಯಾರು ಬಂದೇ ಇದ್ದ ಮೇಲೆ ಇವರು ನನ್ನಷ್ಟಕ್ಕೆ ನಾನು ಯೋಚನೆ ಮಾಡುವುದು ಯಾಕೆ? ಎದುರುಗಡೆ ಇದ್ದಾರಲ್ಲ, ವೇಷ ಮಾಡ್ಕೊಂಡು ಬಂದಿದ್ದಾರೆ, ಅವರಲ್ಲೇ ಒಂದು ಮಾತು ಕೇಳಿದ್ರು. ನಮ್ಮ ಪುರಪ್ರವೇಶ ಮಾಡಿದವರು ಎನ್ನುವುದು ಅರ್ಥ ಆಯಿತು. ಸರಿ, ಹಾಗಾಗಿ ವೇಷ ಧರಿಸಬೇಕಾದ ಅನಿವಾರ್ಯತೆ ಏನು? ಮೋಸ, ವಂಚನೆ, ಕಪಟ ಬ್ರಾಹ್ಮಣರಿಗೆ ಹೇಳಿಸಿದ್ದಲ್ಲ. ಆದರೂ ಮಾಡಿದ್ರಲ್ಲ ತ್ವರಿತದಲ್ಲಿ.
ಮಗನಭೂಪತಿ, ನೀನಾಡಿದ ಮಾತು ಸತ್ಯವೇ ಹೌದು. ಇದು ಒಂದು ವೇಷ. ಯಾಕಾಗಿ ಈ ವೇಷ? ಪ್ರವೇಶಕ್ಕಾಗಿ ಮಾತ್ರ ಈ ವೇಷ. ಬ್ರಾಹ್ಮಣರಿಗೆ ಮುಕ್ತದ್ವಾರ ಎನ್ನುವುದನ್ನು ಘೋಷಣೆ ಮಾಡಿದ ಮಕ್ಕಳಿಗೆ ಈ ವೇಷವನ್ನು ನಾವು ಇಲ್ಲಿವರೆಗಾಗಿ ಬಂದದ್ದು ಹೌದು. ಸರಿ, ಹಾಗಿದ್ರೆ ಬರುವರೆ ಕಾರಣ ಏನು, ಉದ್ದೇಶ ಏನು? ಕ್ಷತ್ರಿಯನಾದವ ತನ್ನ ಪ್ರತಿಸ್ಪರ್ಧಿಯೊಂದಿಗೆ ಹೋರಾಟವೇ ಮಾಡಬೇಕು ಅಂತಾದ್ರೆ, ಅನಿವಾರ್ಯವೇ ಹೌದು ಅಂತಾದ್ರೆ ಪ್ರಧಾನವಾಗಿ 4 ದಾರಿಗಳನ್ನು ಕಟ್ಟಿಕೊಳ್ತಾರೆ. ಸಾಮ, ದಾನ, ವೇದ, ಚತುರೋಪಾಯ. ಅನಿವಾರ್ಯದ ಆಗದೆ ಹೋದಂತ ಸಂದರ್ಭಕ್ಕೆ ಹೋರಾಟವಾಗಿ ಹಾಗಂತ ವೈರಿ ಒಬ್ಬ ಪ್ರಬಲ ಅಂತಾದ್ರೆ ಅನಿವಾರ್ಯವಾಗಿ ಕಪಟೋಕ್ತಿಯನ್ನು ಬಳಸಬಹುದು. ಹಾಗೆ ಇಂಥದ್ದೊಂದು ಕಪಟೋಕ್ತಿಯಿಂದಲಾಗಿ ನಾವು ಇಲ್ಲಿಗೆ ಬಂದ ಉದ್ದೇಶ ಏನು? ನೀನೊಬ್ಬ ಪ್ರಬಲ. ಅದಕ್ಕಾಗಿ ಸಾಮ, ದಾನ, ವೇದ, ದಂಡ ಇಲ್ಲದೆ ಕಪಟೋಕ್ತಿಯಿಂದಲಾಗಿ ಇವರಿಗಾಗಿ ಬಂದದ್ದು. ಕಾರಣ ನೀನು ನಮ್ಮ ಪಾಲಿಸಬೇಕು. ಈ ನಿನ್ನ ಗ್ರಹ ನಮ್ಮ ಪಾಲಿಗೆ ರಿಪುವಿನ ಗ್ರಹ. ಶಿವ ಶಿವ ನಮಗೆ ಪ್ರಬಲವಾದ ಕಾರಣಗಳು 3: ಹೆಣ್ಣು, ಹೊನ್ನು, ಮಣ್ಣು. ನಿಮ್ಮೂರಿನ ಹೆಣ್ಣುಗಳನ್ನ ನಾವು ಬಯಸಿದ್ದಿಲ್ಲ. ಮತ್ತೆ ಪ್ರಾಯದ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ನಮಗೆಲ್ಲ ಮನೆಯಲ್ಲಿ ಮೊಮ್ಮಕ್ಕಳು ನೆನಪಾಗುವ ಕಾಲ. ಈಗ ನಿನ್ನ ಸುದ್ದಿ ಅಲ್ಲ, ನನ್ನ ಸುದ್ದಿ ಮಾತು ಹೇಳಿದ್ದೀಗ. ಹಾಗಾಗಿ ಆಮೇಲೆ ಹೊನ್ನು ನಾವು ಗಳಿಸಿದ್ದೆ ಹೇರಳವಾಗಿರುವಾಗ ಮತ್ತೆ ಸಂಚಯಿಸಬೇಕು ಎನ್ನುವಂಥ ಆಸೆ ಹೊಂದಿದವರಲ್ಲ. ನಮ್ಮ ದಾರಿ ಉಂಟು ಬರುವುದು ಬೇಡ. ಆಮೇಲೆ ಮಣ್ಣು ಅಂದರೆ ಭೂಮಿ. ನಮ್ಮದೇ ನಮ್ಮ ಪೂರ್ಣ ಮಾಡ್ಕೊಳ್ಳಿಕ್ಕಾಗದೆ ಕೊನೆ ತುದಿಯಲ್ಲೆಲ್ಲ ಯಾರ್ಯಾರೋ ಬೇಲಿ ಹಾಕ್ತಾ ಇದ್ದಾರೆ. ಅನುಕೂಲ ಮಾಡಿಕೊಟ್ಟಿದ್ದೆ. ಅಂದರೆ ನಮ್ಮಲ್ಲಷ್ಟು ಅದನ್ನು ಹೊರತುಪಡಿಸಿದ್ರೆ ಜಾತಿ ಕಲಹ, ಬಂಧುದ್ವೇಷ ಇದು ಯಾವುದು ನಮಗೆ ಇಲ್ಲದೆ ಇದ್ದ ಮೇಲೆ ನಮಗೂ ನಿಮಗೂ ಏನು ಕಾರಣ? ಹಿಂದೆ ದಿಗ್ವಿಜಯಕ್ಕೆ ಹೋದವನಿಗೆ ಹೋದವನಲ್ಲಿ ವಿಜಯಾತ್ರೆಯನ್ನು ಗಳಿಸಿದ್ರೂ ಸಹ ಶರಣ ಬಂದವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ನಿನ್ನ ಸ್ವಕಾರ್ಯಕ್ಕಾಗಿ ಅವರನ್ನೆಲ್ಲ ತಂದು ಸೆರೆಯಲ್ಲಿಡುವುದಕ್ಕೆ ಮನವನ್ನು ಮಾಡ್ತಾ ಇದ್ದರು. ಕ್ಷತ್ರಿಯನಾದವ ಹೇಗಿರಬೇಕು? ಬಂಧುಗಳನ್ನ ಕಂಡವರನ್ನು, ಶರಣು ಬಂದವರನ್ನು ರಕ್ಷಣೆ ಮಾಡಬೇಕಾದಂಥ ಮಹತ್ತರವಾದಂಥ ಕಾರ್ಯವನ್ನು ಬಿಟ್ಟು ಅವರನ್ನೆಲ್ಲ ಸೆರೆಯಲ್ಲಿ ಇಡುವುದಕ್ಕೆ ಮನ ಮಾಡಿ ನಿನ್ನನ್ನು ಓಲೈಸುವವರಿಗೆ ಇದು ಒಳ್ಳೆಯ ಕಾರ್ಯ ಆದರೂ ಪ್ರಪಂಚ ಮುಖದಲ್ಲಿ ಇದಕ್ಕೊಂದು ಬಂಡತನ ಅಂತ ಹೆಸರು. ಅದಕ್ಕಾಗಿ ನಿನ್ನಲ್ಲಿರುವಂತ ಬಂಡತನ
ಹಾಗೂ ಅವರಿಗೂ ಏತರ ಸಂಬಂಧ ಹೇಳಿ. ಮನೆತವರನ್ನು ಕೊಂದು ಹೊರೆಯ ಹೊತ್ತವರ. ಕ್ಷತ್ರಿಯರ ಗುಣಧರ್ಮ ಏನು ಹೇಳ್ತದೆ ಗೊತ್ತಾ? ರಣಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತವರೊಟ್ಟಿಗೆ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡುವುದು ಒಂದು ದಾರಿ, ಶರಣು ಬಂದವರನ್ನು ರಕ್ಷಣೆ ಮಾಡುವುದು ಇನ್ನೊಂದು ದಾರಿ. ನಾನು ನಿನ್ನಿಂದ ಹೊರತಾಗಿದ್ದವರು ಹೇಳುವಾಗ ನಮ್ಮ ಕಾರ್ಯವಂತದ್ದು ಶರಣು ಬಂದವರನ್ನು ರಕ್ಷಣೆ ಮಾಡುವಂತ ಮಹತ್ತರವಾದಂತ ಕಾರ್ಯ. ಅಂದ್ರೆ ನಿನಗೆ ತಿಳಿಯುವಾಗ ಹೇಳ್ತೇನೆ, ಶಿಕ್ಷೆ ಶಿಕ್ಷೆ ರಕ್ಷೆ ಇದು ಎರಡನ್ನೂ ಹೊತ್ತವರು. ನೇರವಾಗಿ ಹೇಳ, ಸ್ಪಷ್ಟವಾಗಿ ತಿಳಿಸುವ. ಶಿಕ್ಷಾ ರಕ್ಷಾ ಸವನ ತೀರ್ಥ. ಶಿವ 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 ನೀವು ಶಿಕ್ಷಾ ರಕ್ಷಾ ಸವನದಿ ಶಿಸರೆ ಶಿವ ಶಿಕ್ಷಾ ರಕ್ಷಾ ಸವನದಿ ಶಿಸರೆ ದೀಕ್ಷಿತರೆ ದೀಕ್ಷಿತರೆ ಚಾರಿತ್ರಿ ಧಾರ ಬಿಡಿಸಲು ಬಂದಿರೆ ಅವರ ಚಾರಿತ್ರಿ ಧಾರ ಬಿಡಿಸಲು ಬಂದಿರೆಯವನ ಅವನಿಯಳು ಅಚ್ಚರಿ ಅವನಿಯೊಳಗಿನ ದೇವತ ಕಂಡರು ಶಿವ ಶಿವ ಶಂಕರ ಹರ ಮಹಾದೇವ. ಯಾಕೆ ಕೇಳಿ ಹೇಳಿದ್ಯಲ್ಲ, ನೀವು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಶಿಕ್ಷಾ ರಕ್ಷಾ ಸವನ ದೀಕ್ಷಿತ. ದೀಕ್ಷಿತರು ಅಂತ ಹೇಳಿದ್ರೆ ಒಂದು ಕಾರ್ಯವನ್ನು ದೀಕ್ಷೆಯಾಗಿ ಪಡೆದುಕೊಂಡವರು ಅಲ್ವಾ? ದೀಕ್ಷಿತರು ಅಂತ ಹೇಳಿದವರೆಲ್ಲ ದೀಕ್ಷಿತರೇ ಆಗಿರುವುದಿಲ್ಲ. ಕೆಲವರಿಗೆ ಅಂದರೆ ಹಲವರಿಗೆ ಹೆಸರು ಬರುವುದಕ್ಕೆ, ಹೆಸರನ್ನು ಸೂಚಿಸುವುದಕ್ಕೆ ಹೀಗೊಂದು ಕಾರಣ. ಊರಿನಿಂದ, ಪರಂಪರೆಯಿಂದ, ತಂದೆಯಿಂದ, ಜಾತಿಯಿಂದ ಮಾಡುವ ಉದ್ಯೋಗದಿಂದ ಅಲ್ವಾ? ಯಜ್ಞ ಮಾಡುವವರನ್ನ ಯಾಜಿಗಳು ಅಂತ ಕರೆದು ಎಲ್ಲ ಯಾಜಿಗಳು ಯಜ್ಞ ಮಾಡ್ಕೊಂಡಿದ್ದಾರೆ. ನನ್ನ ಕ್ಷೇತ್ರದ ನನ್ನ ಹೆಸರು. ಇದನ್ನೆಲ್ಲ ಮಾಡ್ಕೊಂಡಿದ್ರು. ಹಾಗೆ ಮತ್ತೆ ಅಂತಂದ್ರೆ ಇದ್ರ ಪರಂಪರೆಯಲ್ಲಿ ಬಂದವರು ಯಾದಿಗಳು ಯಜ್ಞ ಮಾಡುವುದಿಲ್ಲ. ಒಂದು ರೀತಿಯಾದ ಉದ್ಯೋಗವನ್ನು ಅರಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮಗಸರು ಬಟ್ಟೆ ತೊಳೆಯುವುದಿಲ್ಲ, ಬ್ರಾಹ್ಮಣರು ಮಂತ್ರ ಹೇಳುವುದಿಲ್ಲ. ನೀನು ರಾಜಕೀಯ ಮುತ್ಸದ್ದಿ, ಈಗ ನಮಗೆಲ್ಲ ನಿನಗೆ ಅಂಗೈ ಕೊಟ್ಟು ಸಾಕು. ಕೆಲವರಿಗೆಲ್ಲ ಎಲೆ ನೋಡ್ಕೊಂಡು ಇದಿಂತ ಮರ ಅಂತ ಹೇಳ್ಬೇಕು. ನೀ ಬೇರೆ ನಾವು ಬೇರು ನೋಡಿದ್ರೆ ಇದು ಈ ಜಾತಿದು ಅಂತ ಹೇಳ್ಬಿಡ್ತೇವೆ. ಇದು ಒಳ್ಳೆ ಹಳೆ ಜಾತಿದು ಅಂತ ನಮ್ಮ ಮತ್ತೆ ಗೊತ್ತಾಗಿದೆ. ಹಾಗಾಗಿ ಈಗ ದೀಕ್ಷಿತರು ಅಂತ ಹೇಳಿದ್ರೆ ಯಾವ ದೀಕ್ಷಿತ, ಎಲ್ಲಿಯ ದೀಕ್ಷಿತ, ಯಾವ ಕಾರ್ಯವನ್ನು ದೀಕ್ಷೆಯಾಗಿ ಪಡೆದುಕೊಂಡವರು ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸುಳ್ಳನ್ನಾಡುವಂತಾದ್ರೆ ಜಾಗ್ರತೆ. ನಿಮ್ಮ ನಿಜವನ್ನ ಹೇಳಿ. ಸತ್ಯವನ್ನ ಹೇಳುವ ಸಮಯ ಖಂಡಿತಕ್ಕೂ ಹೇಳುತ್ತೇನೆ. ಎಲ್ಲಿಂದ ಪ್ರಾರಂಭ ಮಾಡಿ? ಹುಡುಗಿಂದ ಪ್ರಾರಂಭ ಮಾಡಿ. ಒಂದು ಕೆಲಸ ಮಾಡಿ, ನನ್ನ ಹೆಸರು ಗೊತ್ತಿಲ್ಲ. ಬೇಡ, ನನ್ನದನ್ನು ತದನಂತರದಲ್ಲಿ ತಿಳಿಸಲಾಗ್ತದೆ. ತದನಂತರದಲ್ಲಿ ತಮ್ಮದ್ದನ್ನ ತಿಳಿಸ್ತೀರಿ. ವಾಸ್ತವ ಕಷ್ಟ ಕಾಲಕ್ಕೆ ಏನನ್ನ ಉಸುರುತ್ತೀರಿ. ಆ ಕಡೆಯಲ್ಲಿ ನೋಡ್ಬೇಕು ಯಾರು? ಓ ಆ ಕಡೆ ಎದುರುಗಡೆಯಲ್ಲಿದ್ದಾರಲ್ಲ, ಮೊದಲಿನಲ್ಲಿ ನಿಂತಿದ್ದ ಅವ ಸಾಮಾನ್ಯನೇ ಅಲ್ಲ. ನೀ ಹೇಳುವುದೇ ಬೇಡ. ಯಾಕೆ? ಸಾಮಾನ್ಯದವರೆಲ್ಲ ಇಷ್ಟೊಂದು ಬಾಯಿ ಮುಚ್ಕೊಂಡು ನಿಲ್ಲುವುದೇ. ಅಯ್ಯೋ, ಇದಕ್ಕೂ ಒಂದು ಯೋಗ್ಯತೆ ಬೇಕು.
ಹಾಗಿದ್ರೆ ಅವ ಯಾರು ಎತ್ತನ್ನುವುದು ಬೇಕು. ಯಾರು? ಪಾಂಡವರ ಕುರಿತಾಗಿ ಕೇಳಿರಬಹುದು. ಕೇಳದೆ ಇದ್ದವ್ರು ಯಾರು? ಧರ್ಮರಾಯನಿಗೆ ತಮ್ಮ, ಅರ್ಜುನ ನಕುಲ ಸಹದೇವರಿಗೆ ಅಣ್ಣ. ಅಂದ್ರೆ ಮರುತ ಸಂಭವ, ಶತಗಜತ್ರಾಣಿ, ಭೀಮ ಅಂತ ಹೇಳಿದ್ರೆ ಅವ. ಮರುತ ಸಂಭವ, ಶತಗಜತ್ರಾಣಿ, ಹೌದು. ಭೂಮಿ ತೂಕದ ಕಥೆ. ಅವ ಉಪನಯ ಒಳ್ಳೆದು ಹೌದಲ್ಲ? ಹಾಗಲ್ಲ, ಭೀಮನ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ. ಅವನ ಯಶೋಗಾಥೆಯನ್ನ, ಸಾಹಸಗಾಥೆಯನ್ನು ಕೇಳಿದ್ದೇನೆ. ಅಂಥ ಬಲಾಢ್ಯನಾದ ಭೀಮ ಈಗ ನನ್ನ ಕಣ್ಣೆದುರಿನಲ್ಲೇ ನಿಂತಿದ್ದಾನೆ ಅಂದಾಗ ಆಶ್ಚರ್ಯ ಆಯಿತು. ಮತ್ತೆ ಕೇಳಿದೆ, ಇವ ಈಗ ಅಲ್ಲ, ಶಿಶುವಾಗಿರುವಾಗಲೇ ಇವ ಪ್ರಖ್ಯಾತ. ಇವ ನಮ್ಮ ಕುಂತಿದೇವಿ ಕಾಡಿನಲ್ಲಿರುವಾಗ ಈ ಶಿಶುವನ್ನು ಎತ್ತಿ ಆಡಿಸ್ತಾ ಇದ್ದಂತೆ. ದೂರದಲ್ಲಿ ಸಿಂಹಗರ್ಜನೆ ಕೇಳಿ ತನಗರಿವಿಲ್ಲದೆ ಇರುವ ಹಾಗೆ ಶಿಶುವನ್ನು ಕೈ ಬಿಟ್ಟು ಬೆಚ್ಚಿ, ಕೈ ತಪ್ಪಿದ ಶಿಶು ಬಂಡೆ ಮೇಲೆ ಬಿತ್ತು. ಉಳಿದ ಶಿಶು ಬಂಡೆ ಮೇಲೆ ಬಿದ್ದರೆ ಬಂಡೆ ಹೋಳಾಗ್ಬೇಕು. ಆದ್ರೆ ಆ ಬಂಡೆಯೇ ಹೋಳಾಗಿ ಹೋಯ್ತಂತೆ. ಅಂದರೆ ಶಿಶುತನದಲ್ಲಿ ಬಂಡೆಯ ಒಡೆದಿ ಹಾಕುವ ಗಟ್ಟಿಗನು ಇವನು. ನಿಜವಾಗಿ ಕಲ್ಲು ಹೊಡೆಯುವವರಿಗೆಲ್ಲ ಗುರುದೇವರಿಗೂ ಅಷ್ಟು ಬಾಲ್ಯದಲ್ಲಿಯೇ ಅಂತ ಬಲಿಷ್ಠವಾದದ್ರ ಸೆಲೆ ನೋಡಿ ಹೊಡೆಯಬಲ್ಲಂತ ಸಾಮರ್ಥ್ಯ ಉಂಟು ಅಂತ ಪ್ರಪಂಚ ಮುಖಕ್ಕೆ ಪಾಠ ಮಾಡಿದವ. ಶಿಶುವೊಂದು ಎಷ್ಟೇ ಗಟ್ಟಿಯಾಗಿದ್ರು ಬಂಡೆ ಮೇಲೆ ಬಿದ್ದರೆ ಬಂಡೆ ಹೊಡೆಯುತ್ತದೆ ಎನ್ನುವುದೇ ನಂಬುವುದಕ್ಕೆ ಅನರ್ಹವಾದ ವಿಷಯ. ಆದ್ರೆ ಆ ಕಾಲದಲ್ಲಿ ಯಾರೋ ಹೇಳಿದ್ರು ಅದನ್ನು ಹೌದು ಅಂತ ಹೇಳಿದ್ರು. ಈಗ ನಾನದು ಅಲ್ಲಪ್ಪ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಹೇಳ್ತಾರೆ, ನೀವು ಒಂದು ಯಾವ್ದು ಮಾಡಿದ್ರು ಸರಿ ಆಗುವುದಿಲ್ಲ, ನಮಗೇ ಸೆಕಾಡ್ತದೆ ಅಂತ ಹೇಳ್ತಾರೆ. ಹಾಳಾಗೋಗಿ ಬಿಟ್ಟಿದ್ದೇನೆ ಬಿಡು. ಇವಾಗ ಅಂತದ್ದಾಗೆಲ್ಲ ನೋಡಿ ಹಿಂದುಳಿದೆ. ಇಲ್ಲ, ಹಿಂದುಳಿದಿಲ್ಲ. ನಾನು ಅಂಥದ್ರಲ್ಲಿ ಯಾವತ್ತೂ ಮುಂದೆ ಇರುವ ಅದು ಬಿಡು. ಈಗ ನಿಮ್ಮ ಯಾರು? ಅವ ಇವತ್ತು ಬರುವುದೇ ಇಲ್ಲ ಅಣ್ಣ. ಹಾಗಲ್ಲ, ದಿವಸ ಕರ್ಕೊಂಡು ಹೋಗ್ತಾ ಸುಮ್ಮನೆ ನಿಲ್ಸ್ಕೊಂಡು ಬರ್ತೇನೆ, ನಾ ಬರುವುದಿಲ್ಲ ಅಣ್ಣ. ಹಾಗಲ್ಲ. ಅಸಮಾನ್ಯರಲ್ಲಿ ಅಸಮಾನ್ಯ. ಆಮೇಲೆ ಏನು ಸಂಬಳ ಕೊಡ್ತೇನೆ ಅಂತ ಕರ್ಕೊಂಡಿದ್ದೀನಿ. ಒಟ್ಟಿಗೆ ಬರುವವರೆಲ್ಲ ಸಂಬಳಕ್ಕೆ ಬರುವವರು ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ಬೇರೆಯವರು ಕೊಟ್ಟು ಹಾಳು ಮಾಡುವಾಗ. ನಾವು ಕೆಲವೊಂದು ಆದರ್ಶ ಇಟ್ಟುಕೊಂಡಿದ್ದೇವೆ. ಅಪ್ಪನ ಅಜ್ಜ ಅಲ್ಲ, ಒಡನಾಟ ಅಂತ ಆಗಿರುತ್ತಾ ಅವ ಯಾರು? ಧರ್ಮರಾಯ ಭೀಮರಿಗೆ ತಮ್ಮ, ನಕುಲ ಸಹದೇವರಿಗೆ ಅಣ್ಣ, ಮಧ್ಯಮ ಪಾಂಡವಿ, ಪ್ರತಿ ಇಲ್ಲದ ಪ್ರತಾಪಿ, ಇನ್ನು ತನುತ್ತರ ಧನಂಜಯ ದಶನಾಮಾವಳಿಯನ್ನು ಹೊತ್ತವ ಅವನೇ ಪಾರ್ಥ. 10 ಹೆಸರು. ದಶನಾಮ, ಧನುರ್ಧರ ಧನಂಜಯ, ಅವ ಅರ್ಜುನ, ಪ್ರತಿ ಇಲ್ಲದ ಪ್ರತಾಪಿ. ನಮ್ಮಲ್ಲಿ ಇತ್ತೀಚೆಗೆ ಹುಟ್ಟುಕೊಂಡವರೆಲ್ಲ ಹಾಗೆ ಪ್ರತಿ ಇಲ್ಲದೆ ಪ್ರತಾಪಿ. ಇನ್ನು ಕೆಲವರು ಎದುರುಗಡೆ ಪ್ರತಿ ಇದ್ರು ಅದರಲ್ಲಿದ್ದ ಅಂತ ಹೇಳಿದ್ರೆ ಬೇರೆ ಹೇಳುವ ಪ್ರತಾಪಿಗಳು. ಅವ್ರು ಕಥಕಲ್ಲ, ಅವನಿಗೆ ಪ್ರತಿಯೋಧರಿ ಪ್ರತಿ ಯೋಧರಿ. ಅದು ಗೊತ್ತಾಯ್ತು. ನಮ್ಮಲ್ಲಿದ್ದವ್ರು ಸುದ್ದಿ ಹೇಳ್ತೀನಿ, ಬೇಸರ ಮಾಡಬೇಡ. ಅದಲ್ಲ. ಹಾಗಾದ್ರೆ ಅವ ಭೀಮ ಅರ್ಜುನ ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟಿರುವ ಶ್ರೀಯುತರು ತಾವ್ಯಾರು ಗೊತ್ತಾಗಲಿ. ನಿನ್ನನ್ನು ನೋಡಿದಾಗ ಬಹಳ ಖೇದ ಅನ್ನಿಸ್ತದೆ. ಇಷ್ಟು ಸಣ್ಣ ಪ್ರಾಯದಲ್ಲೇ ನರದೌರ್ಬಲ್ಯ ಪ್ರಾರಂಭ ಆಯಿತು. ನಮ್ಮಲ್ಲೆಲ್ಲ ಸಾಧಾರಣ 60ರ ಮೇಲೆ, ಅದು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಏನಾದರೂ ಆಗ್ತದೆ ಅಂತ ಇದು. ಅದಲ್ಲ, 87ರವರೆಗೂ ಗಟ್ಟಿ ಹೆಜ್ಜೆ ಹಾಕಿದ ಜೀವ ನಮ್ಮಲ್ಲಿ ಇರ್ತದೆ. ಇದು ಗೊತ್ತಿಲ್ಲ, ಹಳೆ ಪುಸ್ತಕದಲ್ಲಿ. ಅಲ್ಲ, ಹಳೆ ನನಗೆ ನರ ಹಿಡಿದು ಆಯ್ತದೆ ಅಂತ ನಿಂಗೆ ಹೇಳಿದ್ರೆ ಮತ್ತೆ ಹೇಗೆ ಮಾಡಿದಲ್ಲ, ಅತ್ಯಾಸಿ ಪರಂಪರೆ ಲಕ್ಷಣ. ಕಾಲ ಆಡಿಸುವುದರಲ್ಲಿ ಪರಂಪರೆಯ ಅಲ್ಲ, ಕೆಲವೊಬ್ರು ಮಾತಾಡುವುದರಲ್ಲಿ, ಕೆಲವೊಬ್ರು ಚರಿಯೆ, ಕೆಲವೊಬ್ರು ಸ್ವರದಲ್ಲಿ, ಅದೆಲ್ಲ ಪರಂಪರೆ. ನಾನು ಇಷ್ಟು ಮಾಡಿದ್ರು ಸಾಕು, ಅವ್ರಿಗೆ ಇಂಥವರಿಗೆ ಮಗ, ಇಂಥವ್ರದೇ ಮೊಮ್ಮಗ ಅಂತ ಗೊತ್ತಾಗ್ತದೆ. ಇನ್ನು ಕೆಲವರಿಗೆ 3 ಸುತ್ತು 1 ಕತ್ತು, ಅದು ಮತ್ತೊಂದು ಪರಂಪರೆಯನ್ನು ಸೂಚಿಸ್ತದೆ. ಒಂದು ಅಷ್ಟ ಮಾಡಿ ತಿರ್ಕೊಂಡು ಹೀಗೆ ಮಾಡುವುದು, 3 ಸುತ್ತು 1 ಕತ್ತು ಮಾಡುವುದು. ಓ ಆಪ ನೋಡು, ನೀವು ಅಷ್ಟರಲ್ಲೇ ಮುಗಿಸ್ಕೊಂಡು ಬೇಗ ಹೆಸರು ಮಾಡ್ಕೊಳ್ಬೇಡ, ಸ್ವಲ್ಪ ಕೆಲಸ ಮಾಡು. ಪರಂಪರೆ ಇಲ್ಲ ಎನ್ನುವ ಸಲುವಾಗಿ ಚಿಂತೆ ಅಲ್ಲ, ಉಂಟಲ್ಲ ಅದನ್ನು ಬಳಸಬೇಕು. ಆ ಪರಂಪರೆಯನ್ನು ಇರಿಸಿಕೊಂಡು ನಮ್ಮದ್ದೇನೆನ್ನುವುದನ್ನು ಪ್ರಪಂಚಕ್ಕೆ ಕೊಟ್ಟಾಗ ಮಾತ್ರ ಆ ಪರಂಪರೆಗೆ ಒಂದು ಬೆಲೆ ಎನ್ನುವುದು ಇರುವುದು. ನಮ್ಮಂಥವ್ರು ಎದುರಿಗೆಲ್ಲ ಬರ್ತಾ ಇರುವ ಏನು ಕಡಿಮೆ ಆಗುತ್ತೆ. ಅದೆಲ್ಲ ಇಲ್ಲದಿದ್ರೆ ಇಷ್ಟೊತ್ತಿಗೆಲ್ಲ ಇಲ್ಲಿ ಬರಬೇಕಾದ ಅನಿವಾರ್ಯತೆ ಇತ್ತ. ಹೆಸರು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ. ಒಳ್ಳೆ ಒಬ್ಬರಿಗಲ್ಲ ಎಲ್ಲರಿಗೂ. ಹಾಗೆ ಅಂದ್ರೆ ನಮಗೆ ಮೇಲೆಷ್ಟು ಉಂಟು ಅಷ್ಟೇ ಕೆಳಗುಂಟು, ಹಿಂದೆಷ್ಟು ಉಂಟು ಅಷ್ಟೇ ಮುಂದೆ. ದಿವ್ಯವಾದ ಭವ್ಯ ಪರಂಪರೆ. ಹಾಗೆ ದಿವಿಜ ವಂದಿತ ದೇವರು. ಪ್ರಪಂಚ ಮುಖದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣ. ಬ್ರಾಹ್ಮಣರಿಂದ ಪೂಜೆಗೆ ಒಳಪಡುವವರು ದೇವತೆಗಳು, ದೇವತೆಗಳಿಂದಲೇ ಪೂಜೆಗೆ ಒಳಗಾಗುವರು ತ್ರಿಮೂರ್ತಿಗಳು. ನಾವು ಅದೇ ಸಾಲಿನಲ್ಲಿ ಬರ್ತೇವೆ. ಅಂದ್ರೆ ದೇವತೆಗಳು ಪೂಜಿಸುವ ಅಂದ್ರೆ ಆ ಸಾಲಿನಲ್ಲಿ ಬಹಳ ಜನ ಇದ್ದಾರೆ. ನೀವು ಅದರಲ್ಲಿ ಯಾರು? ಓಂ ನಮೋ ಭಗವತೆ ವಾಸುದೇವಾಯ. ಇನ್ನ ಧ್ರುವನಿಗೆ ಉಪದೇಶವಾದರೂ ಸಹ ವಸುದೇವ ದೇವಕಿಯರಿಗೆ ಕನ್ನಡಾಂತರಿಂದ ವಾಸುದೇವ ಅಂತ ಕರೆದು, ಅನಂತ ಅಂತ ಕರೆದು. ಓ ನಮ್ಮ ವಾಸುದೇವ, ವಾಸುದೇವ, ನಮ್ಮ ವಾಸುದೇವ, ಅನಂತ, ಮುಕುಂದ, ಮಾಧವ, ಕೇಶವ,
ಅದೆಲ್ಲಾಗುವುದಿಲ್ಲ. ಬೇಡ. ನಮಗೆ ನೋಡು ಹೇಳಿದ ಕ್ಷಣ ಇಂಥವ್ರು ಅಂತ ಗೊತ್ತಾಗ್ಬೇಕು. ನೇರ. ಹಸಿಗೋಡೆಗೆ ಹರಿದಿಟ್ಟಾರೆ. ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದೆ ಮಾಡಿ ಪೂರೈಸುವುದರಿಂದ ನನ್ನನ್ನ ಅಷ್ಟು ದಾರಿಸ್ತಾರೆ. ಯಾವುದು ಬೇಡ, ನನಗೆ ಅರ್ಥ ಆಯಿತು. ಕಣ್ಣನಗೆಯ ಕಡಲಿನೊಳಗೆ ಹಿಡಿದ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡಿ ಪೂರೈಸುವವನಾದ್ರಿಂದ ಅಚ್ಯುತ. ಹಾಗಾಗಿ ನಾನು ಕಣ್ಣನಗೆಯ ಕಡಲಿನೊಳಗೆ ಬಿದ್ದಿದ್ದೆ. ಯಾಕೆ ನಿನ್ನ ಬಗ್ಗೆ ಕೇಳಿದ್ದೇನೆ, ನಿನ್ನನ್ನು ನೋಡಿರ್ಲಿಲ್ಲವಾಗಿತ್ತು. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಬಹಳಷ್ಟನ್ನು ಕೇಳಿರ್ತೇವೆ. ಆಕಸ್ಮಿಕವಾಗಿ ಆ ವ್ಯಕ್ತಿ ಒಳಗೆ ಬಂದ್ರೆ ಅಥವಾ ನಮ್ಮ ಕಣ್ಣೆದುರಿಗೆ ಬಂದ್ರೆ ಆಗ ಕಣ್ಣನಗೆಯ ಕಡಲು. ಹಾಗಾಗಿ ಆಶ್ಚರ್ಯ. ನಿನ್ನ ಬಗ್ಗೆ, ನಿನ್ನವರ ಬಗ್ಗೆ, ನಿನ್ನ ಪರಂಪರೆಯ ಬಗ್ಗೆ ಬಹಳಷ್ಟು ತಿಳಿದಿದ್ದೇನೆ. ಆ ಅಚ್ಯುತ ನೀನ ಅಚ್ಯುತ ನಾನೇ ನೋಡಿದ್ಯಾ? ನಮ್ಮವರೆಲ್ಲ ಒಬ್ಬರ ಕಿವಿಯಲ್ಲಿ ಒಬ್ಬರ ಬಾಯಿ ಗುಸು ಗುಸು ಪಿಸು ಪಿಸು ಗುಸು ಗುಸು ಪಿಸು ಪಿಸು ಏನು ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಯೋಚನೆ ಮಾಡ್ತಾ ಇದ್ದದ್ದು 87 ಆಗಿತ್ತು, ಇವತ್ತು 90 ತುಂಬುತ್ತದೆ. ಮತ್ತೆ ನೀವು 3 ಜನ ಒಳಗೆ ಹೋಗ್ತೀರಿ ಅಂತ ಅಂದರೆ ಅವರಿಗೆ